Good morning, my dear students. In previous class, I will explain various types of problems in current electricity and Kirchhoff law chapter. Today, I will also solve some more problems. First problems: the positive terminal, the positive terminal of two cells of EMF 3 volt and 5 volt, 3 volt and 5 volt, and internal resistance one ohm and 2 ohm, 1 ohm and 2 ohm respectively, connected by a wire of resistance resistance 8 ohm, their negative terminal are connected by a wire, negative terminals are connected by a resistance 6 ohm, a third wire of resistance ten ohm is connected between midpoint of the wires connecting the cells, find currents. This is question now. Find currents, potential difference. ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥದ್ದು. ದ ಪಾಸಿಟಿವ್ ಟರ್ಮಿನಲ್ ಆಫ್ ಟೂ ಸೆಲ್ಸ್ ಆಫ್ EMF 3 volt 5 volt and internal resistance 1 ohm 2 ohm respectively connected by a wire of resistance 8 ohm. Their negative terminal are connected by a resistance 6 ohm. A third wire of resistance 10 ohm is connected between midpoint of the wires connecting the cell. Find currents and potential differences. Find current and potential differences. ಇದು ಕಿರ್ತಕ್ಕಂತ ರೆಸ್ಪೆಕ್ಟಿವ್ ಸರ್ಕ್ಯೂಟ್ ನ ಬರ್ಕಬೇಕು ಈಗ. ನೋಡಿ ಇಲ್ಲಿ
ಈ ರೆಸ್ಪೆಕ್ಟಿವ್ ಸರ್ಕ್ಯೂಟ್ ಬರ್ಕೋಬೇಕಾದ್ರೆ ಇಲ್ಲಿರ್ತಕ್ಕಂಥ ಒಂದು ಐಡಿಯಾನ ಫಸ್ಟ್ ನಾವು ಹೋಲ್ಡ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಪಾಸಿಟಿವ್ ಟರ್ಮಿನಲ್ ಆಫ್ ಟೂ ಸೆಲ್ಸ್ ಅಂದ್ರು. ನೋಡಿ ಎರಡು ಸೆಲ್ಸ್ ಇರ್ತವೆ ಈ ರೀತಿ ಇರ್ತಕ್ಕಂಥದ್ದು ಪಾಸಿಟಿವ್ ಟರ್ಮಿನಲ್ ಆಫ್ ಟೂ ಸೆಲ್ಸ್ ಅಂದ್ರೆ ಈ ರೀತಿ ಇರ್ತಕ್ಕಂಥ ಮ್ಯಾನರ್. ನೋಡಿ ಈ ರೀತಿ ಇಲ್ಲಿ ಇರ್ತಕ್ಕಂಥದ್ದು ಅವ್ರು ಹೇಳಿದ್ದಾರೆ ಸರ್ಕ್ಯೂಟ್ ಬರ್ಕೊಳಕ್ ಬಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ಇಲ್ಲ ಅಂದ್ರೆ ಹೋಯ್ತು ಪ್ರಾಬ್ಲಮ್. ಇಲ್ಲ ಪಾಸಿಟಿವ್ ಟರ್ಮಿನಲ್ ನ 8 ಓಮ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ. ನೋಡಿ ಪಾಸಿಟಿವ್ ಟರ್ಮಿನಲ್ 8 ಓಮ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ ಸರ್ಕ್ಯೂಟ್. ಗೊತ್ತಾಯ್ತು ಅನ್ಸುತ್ತೆ. ದಟ್ ವಿಲ್ ಬಿ ಕಾಲ್ಡ್ 8 ohm. And negative terminal connected in 6 ohm resistance. ಈ ನೆಗೆಟಿವ್ ಟರ್ಮಿನಲ್ ಹೇಳಿದರೆ ಈ ನೆಗೆಟಿವ್ ಟರ್ಮಿನಲ್ ನ 6 ohm ಗೆ ಕನೆಕ್ಟ್ ಮಾಡಿ ಈ ರೀತಿ 6 ohm ಕನೆಕ್ಟ್ ಮಾಡಿ. ಈಗ EMF ಕೊಟ್ಬಿಟ್ಟಾರೆ, ಒಂದು ಸೆಲ್ EMF 3 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ಇದಕ್ಕಿರ್ತಕ್ಕಂಥದ್ದು ರೆಸ್ಪೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಗೊತ್ತಾಗುತ್ತೆ ಅಂತೀವಿ ಇಲ್ಲಿರ್ತಕ್ಕಂಥದ್ದು. ಇದಕ್ಕೆ 5 ವೋಲ್ಟ್ EMF, ಇಂಟರ್ನಲ್ ರೆಸಿಸ್ಟೆನ್ಸ್ 2 ohm. ನೋಡಿ ಅರೇಂಜ್ ಮಾಡಿರ್ತಕ್ಕಂಥ ಐಡಿಯಾ ಇದು. ಈಗ ನೆಕ್ಸ್ಟ್ ಇಲ್ಲಿ a third wire of resistance 10 ohm is connected between midpoint of these wires. ನೋಡಿ ಥರ್ಡ್ ರೆಸಿಸ್ಟೆನ್ಸ್ 10 ohm ಇರುತ್ತೆ, ಅದನ್ನ ಯಾವುದು ಕನೆಕ್ಟ್ ಮಾಡಬೇಕು, ಮಿಡ್ ಪಾಯಿಂಟ್ ಆಫ್ ದಿಸ್ ರೆಸಿಸ್ಟೆನ್ಸ್ ಅಂದ್ರು. ಮಿಡ್ ಪಾಯಿಂಟ್ ಅಂದ್ರೆ ಇಲ್ಲಿ ತಗೊಂತೀನಿ ಈ ರೀತಿ, ಮಿಡ್ ಪಾಯಿಂಟ್ ಆಫ್ ದಿಸ್ ರೆಸಿಸ್ಟೆನ್ಸ್ ಅಂದ್ರೆ ಇದು ಎಷ್ಟಿರುತ್ತೆ ರೆಸಿಸ್ಟೆನ್ಸ್ ಈಗ 10 ohm. ಈಗ ನಾವಿಲ್ಲಿ ಫಸ್ಟ್ ಕರೆಂಟ್ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಬರ್ತಕ್ಕಂಥ ಕರೆಂಟ್ ನ I1 ಅಂತ, ಯಾಕಂದ್ರೆ ಆರೋ ಮಾರ್ಕ್ ಆಲ್ವೇಸ್ ಔಟ್ವರ್ಡ್. ಇಲ್ಲೂ ಅಷ್ಟೇ ಪಾಸಿಟಿವ್ ಸೈನ್ ಇಂದ ಕರೆಂಟ್ ಆರ್ಡಿನೇಟ್ ಆಗೋದ್ರಿಂದ ಇದನ್ನ I2 ಕಳಿ. ಇಲ್ಲಿ ಬಂದ್ರೆ ಕರೆಂಟ್ I1 ಪ್ಲಸ್ I2 ಅಥವಾ I3 ಆಗುತ್ತೆ, ಎರಡು ಒಂದೇ. ನೋಡಿ ಈಗ ಮಿಡ್ ಪಾಯಿಂಟ್ ಗೆ 10 ohm ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಆಫ್ ಆಗುತ್ತೆ, ಎರಡು ಆಫ್ ಆಗಿ ಈಕ್ವಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದು 4 ohm ಆಗುತ್ತೆ, ಇದು 4 ohm, ಇದು 4 ohm, ಇದು 4 ohm. ಗೊತ್ತಾಯ್ತು ಅನ್ಸುತ್ತೆ. ಈ ಮೆಶ್ ಅಲ್ಲಿ ಇದು 4 ohm ಆಗಿ ಡಿವೈಡ್ ಆಗುತ್ತೆ, ಈ ಮೆಶ್ ಅಲ್ಲಿ ಇದು 4 ohm ಆಗುತ್ತೆ. 8 ohm ಇರೋದು 4 + 4 8 ಮಿಡ್ ಪಾಯಿಂಟ್ ಅಂತ ಅದು ಕೇಳಿರೋದು. ಇಲ್ಲಿ ಇದು 3 ohm ಆಗಿ ಸ್ಪ್ಲಿಟ್ ಆಗುತ್ತೆ ಈ ಮೆಶ್ ಗೆ, ಇಲ್ಲಿ 3 ohm ಆಗಿ ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಗೊತ್ತಾಯ್ತು ಅಂತ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಿರೋದು. ಈಗ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ KVL ಅಪ್ಲೈ ಮಾಡಿದ್ವೋ ಅದೇ ತರ ಮಾಡ್ತಾ ಹೋಗೋದು. ನೇಮಿಂಗ್ ಮಾಡ್ಕೊಳ್ಳಿ ಮೊದಲು. A B C D E F, A B C D E F, A B C D E F. ನೋಡಿ ಇಲ್ಲಿರ್ತಕ್ಕಂಥದ್ದು A B C D E F ಈ ರೀತಿ. ಈಗ ನೆಕ್ಸ್ಟ್ ಇಲ್ಲಿ ಅಪ್ಲೈ ಮಾಡ್ತಾ ಬನ್ನಿ KVL ಕಾನ್ಸೆಪ್ಟ್ ನ. ನೋಡಿ ಬರೀತೀನಿ, ರೀತಿ ಬರೀ ಅಪ್ಲೈ KVL to the mesh A B C D A. ನೋಡಿ A B C D A ಗೆ ನಾವು KVL ಅಪ್ಲೈ ಮಾಡ್ತಿದೀವಿ. KVL ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಕರೆಂಟ್ ಡೈರೆಕ್ಷನ್ ಅಂದ್ರೆ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅನ್ನು ಚೂಸ್ ಮಾಡಬೇಕು. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಫಸ್ಟ್ IR ಪ್ರಾಡಕ್ಟ್ KVL ಅಂದ್ರೆ the product of current and resistance is equal to EMF of the cell ಅಂತ ನಾವು ಇಟ್ಕೊಂಡಿರಬೇಕು. ಇದು KVL ಕಾನ್ಸೆಪ್ಟ್. ಇಲ್ಲಿ ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡು ಮುಗಿತು. ನೋಡಿ ಕರೆಂಟ್ I1 ಗೆ ಬರ್ತೀನಿ, I1 ಮತ್ತೆ ನಾವು ಮಾಡಿರ್ತಕ್ಕಂಥ ಡೈರೆಕ್ಷನ್ ಆಪೋಸಿಟ್ ಇದೆ. ಇಟ್ ಇಸ್ ಟ್ರೀಟೆಡ್ ಆಸ್ ನೆಗೆಟಿವ್ ಸೈನ್ -I1 into ಪ್ರಾಡಕ್ಟ್ ರೆಸಿಸ್ಟೆನ್ಸ್. ಪ್ರಾಡಕ್ಟ್ ರೆಸಿಸ್ಟೆನ್ಸ್ ನಿಮ್ಮಲ್ಲಿ I1 ಯಾವ್ಯಾವುದು ನೋಡಿ, ಈ I1 ಗೆ ಇದು ಸೇರ್ಕೊಳ್ಳುತ್ತೆ, ಇದು ಸೇರ್ಕೊಳ್ಳುತ್ತೆ. ನಮ್ಮದಲ್ಲಿ I1 ಗೆ ಇರತಕ್ಕಂತ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಮೂರು ಸಮ್ ಮಾಡಬೇಕು. 10 ohm ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ ಈ ಕರೆಂಟ್ ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ 10 ohm ನಮ್ಮದಲ್ಲಿ ಇರಬೇಕು.
ನೆಕ್ಸ್ಟ್ ಇದಕ್ಕೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಮತ್ತೆ ಇಲ್ಲಿರ್ತಕ್ಕಂಥದ್ದು ಸಮ್ ಮಾಡಿ ಬರುತ್ತೆ. ಈಗ I1 ಗೆ ಇರ್ತಕ್ಕಂಥ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಬರೀತೀನಿ. ಫಸ್ಟ್ 1 ಓಮ್ ಪ್ಲಸ್ 4 ಓಮ್ ಪ್ಲಸ್ 3 ಓಮ್ ನೋಡಿ 3 4 1 ಮೂರನ್ನ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾಯ್ತು. ಈಗ ನೆಕ್ಸ್ಟ್ ಈ ಕರೆಂಟ್ ಬರ್ತೀನಿ. ಈ ಕರೆಂಟ್ ಸೇಮ್ ನೋಡಿ ಎ ಬಿ ಸಿ ಡಿ ಎ ಅಪ್ಲೈ ಮಾಡ್ತಿದೀವಿ. ಈಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ಆಯ್ತು ನೆಗೆಟಿವ್ ಸೈನ್ ತಗೊಂಡು ಇಲ್ಲಿರ್ತಕ್ಕಂಥ ಕರೆಂಟ್ ಡೈರೆಕ್ಷನ್ ಇದು ಕರೆಂಟ್ ಡೈರೆಕ್ಷನ್ ಅಗೈನ್ ಅಪೋಸಿಟ್. ಈಗ ಇಲ್ಲಿರ್ತಕ್ಕಂಥ ಕರೆಂಟ್ ಸೈನ್ ನೆಗೆಟಿವ್ ತಗೊಳ್ಳಿ ಮೈನಸ್ ಪ್ರಾಡಕ್ಟ್ ರೆಸಿಸ್ಟೆನ್ಸ್ 10 ಓಮ್ ಆಗಿರೋದ್ರಿಂದ I1 I2 ಗೊತ್ತಾಯ್ತು ಅಂತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೈನಸ್ 10 I1 I2 ಎಲ್ಲೋ ಇಲ್ಲ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಮುಗಿತು. ಈಗ EMF ಈಕ್ವಲ್ ಮಾಡ್ಕೊಳ್ಳೋಣ. ಈಗ EMF ಪಾಸಿಟಿವ್ ನೆಗೆಟಿವ್ ಹೆಂಗೆ ಯಾವ ರೀತಿ ಫೈಂಡ್ ಮಾಡೋದು ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ಪಾಸಿಟಿವ್ ಕಡೆಯಿಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ ನೋಡಿ. ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ. ಅವಾಗ EMF is considered as ನೆಗೆಟಿವ್ ನೋಡಿ. ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ. ಈ ರೀತಿ ತಗೊಂಡಿದ್ವಿ ಡೈರೆಕ್ಷನ್. ಈ ರೀತಿ ತಗೊಂಡಾಗ ಈ ಸೈನ್ ನ ಇದಕ್ಕೆ ಕನ್ಸಿಡರ್ ಮಾಡಿ. That will be is equal to EMF of the cell, that will be is equal to minus 3 volt. Minus 3 volt. ಈಗ ಸಿಂಪ್ಲಿಫೈ ಮಾಡಿ. minus I1 minus I1 into 4 ಅಥವಾ 4I1 minus 3I1 minus 3I1. ಈಗ minus 10I1 minus 10I1 minus again 10I2 that will be equal to minus 3. ಸಾಲ್ವ್ ಮಾಡ್ತಾ ಬನ್ನಿ. ಈಗ I1 ಎಲ್ಲ ಗ್ರೂಪ್ ಮಾಡ್ಕೊಳ್ಳಿ. ಇಲ್ಲಿ minus I1 minus 4I1 minus 3I1 minus 10I1 ಏನಾಗುತ್ತೆ 5 ಆಯ್ತು 8 ಆಯ್ತು 18 ಆಯ್ತು minus 18I1 minus 18I1 ಆಯ್ತು ನೋಡಿ. ಇಲ್ಲಿ minus I1 minus 4 5 ಆಯ್ತು. ಇಲ್ಲಿ 8 ಆಯ್ತು 10 ಆಯ್ತು minus 10I2 minus 10I2 is equal to minus 3. It is called equation number 1. ನೋಡಿ ಸಿಂಪಲ್ ಆಗಿ ನೀಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ಸೈನ್ ಮಿಸ್ ಆದ್ರೂ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ KVL ಕಾನ್ಸೆಪ್ಟ್ ಯಾವುದು ಅಂದ್ರೆ D C F E D ಏನು ಬರಬೇಕು. apply KVL to the mesh DCFED ಈಗ DCFED ಗೆ ನಾವು ಕರೆಂಟ್ ಇಲ್ಲಿರ್ತಕ್ಕಂಥ ಡೈರೆಕ್ಷನ್ ಚೂಸ್ ಮಾಡಬೇಕು. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ. ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಈಗಿರ್ತಕ್ಕಂಥ ಕರೆಂಟ್ ಇದು ಮತ್ತೆ ಇಲ್ಲಿರ್ತಕ್ಕಂಥ ಕರೆಂಟ್ ಡೈರೆಕ್ಷನ್ ಎರಡು ಸಿಮಿಲರ್ ಆಗಿರೋದ್ರಿಂದ this current is considered as positive sign. Next ಏನಾಗುತ್ತೆ 10 into I1 plus I2 10 into I1 plus I2. ನೆಕ್ಸ್ಟ್ ಹಿಂಗೆ ಬರ್ತೀನಿ. ಈ ಕರೆಂಟ್ ಸೇಮ್ ಡೈರೆಕ್ಷನ್ ಇಟ್ ಇಸ್ ಕನ್ಸಿಡರ್ಡ್ as again positive sign. ಹಾಗಿದ್ಮೇಲೆ ಇದಕ್ಕೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಯಾವುದು ಅಂದ್ರೆ 2 ಓಮ್ 4 ಓಮ್ 3 ಓಮ್ ಸಮ್ ಮಾಡ್ಕೊಬೇಕು. ಪ್ಲಸ್ I2 ಏನಾಗುತ್ತೆ 2 ಪ್ಲಸ್ 4 ಪ್ಲಸ್ 3 ಈಗ ಆಯ್ತು. ನೆಕ್ಸ್ಟ್ ಎಲ್ಲ ಪ್ರಾಡಕ್ಟ್ ರೆಸಿಸ್ಟೆನ್ಸ್. ಈಗ EMF ಕನ್ಸಿಡರ್ ಮಾಡಿ ನೋಡಿ. EMF ನಾವು ತಗೊಂಡಿರ್ತಕ್ಕಂಥ ಕ್ಲಾಕ್ ವೈಸ್ ಡೈರೆಕ್ಷನ್ ಎಲ್ಲಿಂದ ಬರ್ತಾ ಇದೆ ಈ ರೀತಿ ಬರ್ತಾ ಇದೆ ಅಂದ್ರೆ ನೆಗೆಟಿವ್ ಸೈನ್ ಇಂದ ಪಾಸಿಟಿವ್ ಕಡೆ ತಗೊಳ್ತಾ ಇದೀವಿ. EMF ಇಲ್ಲಿರ್ತಕ್ಕಂಥ ಡೈರೆಕ್ಷನ್. ಹಾಗಾಗಿ EMF is considered as positive sign. ನೋಡಿ ಪಾಸಿಟಿವ್ ಸೈನ್ ಐತೆ ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಬರ್ತಾ ಇದೆ. It is considered as positive sign. 5 volt is equal to plus 5 volt is equal to plus 5 volt. Next simplification ಮಾಡಿ 10I1 plus 10I2 plus 2I2
plus 4i2 plus 3i2 is equal to 5. ಏನಾಗುತ್ತೆ ಗ್ರೂಪ್ ಮಾಡಿ ಫಸ್ಟ್ 10i1 ಒಂದೇ ಒಂದು ನೋಡ್ಕೊಂಡಿದೆ 10i1 plus 10i2 12i2 16i2 19i2 19i2 is equal to 5. That will be called equation number 2. ನೋಡಿ ಈಕ್ವೇಷನ್ 1 ಬಂದಿದ್ದು ಗೊತ್ತಾಯ್ತು, ಈಕ್ವೇಷನ್ 2 ಬಂದಿದ್ದು ಗೊತ್ತಾಯ್ತು. ಈಗ ಎರಡು ಈಕ್ವೇಷನ್ ನ ಸಾಲ್ವ್ ಮಾಡಿ ಫ್ರಮ್ ಈಕ್ವೇಷನ್ 1 and 2 simultaneous equation concept ಸಾಲ್ವ್ ಮಾಡಬೇಕು. ಫ್ರಮ್ ಈಕ್ವೇಷನ್ 1 18i1 minus 10i2 that will be is equal to minus 3. 10i1 plus 19i2 that will be is equal to 5. ಈಗ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಯಾವಾದರೂ ಒಂದು ಟರ್ಮ್ ನ ಈಕ್ವಲ್ ಮಾಡಬೇಡಿ. it is multiplied by 10 now, it is multiplied by 18. ಏನಾಗುತ್ತೆ ನೋಡಿ 18 into 10 ಮಾಡಿದ್ರೆ ಇಲ್ಲಿ minus 180i1 minus 10 into 10 ಅಂದ್ರೆ 100i2 that will be equal to minus 30. next ಇದೆ again 180i1 plus 19 into 18. ಕ್ಯಾಲ್ಕುಲೇಟರ್ ಆಪರೇಟ್ ಮಾಡ್ತಾ ಬನ್ನಿ. ಕ್ಯಾಲ್ಕುಲೇಟರ್ ಅಲ್ಲಿ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ 18 into 19 plus 342i2 next that will be equal to 90 ಬರುತ್ತೆ 5 into 18 90. ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಇದನ್ನ ಆಡ್ ಮಾಡಬೇಕು, ಆಡ್ ಮಾಡಿದ್ರೆ ಸೈನ್ ಚೇಂಜ್ ಆಗಲ್ಲ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದಿಲ್ಲಿ ನೋಡಿ ಇದರಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 300 ಆಯ್ತು 242 ಆಯ್ತು is equal to 60. i2 that will be equal to 60 divided by 240. 60 divided by 242. i2 that will be equal to 0.2479 ampere. 0.2479 ampere i2 ಬಂತು. ಈಗ ನೆಕ್ಸ್ಟ್ i1 ಯಾವ್ದಾದ್ರು ಒಂದು ಈಕ್ವೇಷನ್ ಗೆ i2 ವ್ಯಾಲ್ಯೂ ಹಾಕಿ. ಫ್ರಮ್ ಈಕ್ವೇಷನ್ 2 ಅಂತೀನಿ, ಫ್ರಮ್ ಈಕ್ವೇಷನ್ 2 ಕನ್ಸಿಡರ್ ಮಾಡ್ತೀನಿ. 2 ಏನು ಹೇಳುತ್ತೆ 10i1 plus 19i2 is equal to 5. ಈಗ 10i1 plus 19 into what is the value of i2? 0.2479 that will be equal to 5. 10i1 plus 19 into 0.2479 ಎಷ್ಟಾಗುತ್ತೆ 4.7101 is equal to 5. 10i1 is equal to 5 minus 4.7101. 10i1 that will be equal to 5 minus 5 minus 4.7101 is equal to 0.2899. i1 that will be equal to ಏನಾಗುತ್ತೆ 0.2899 divided by 10 divided by 10. 0.2899 divided by 10.
that will be is equal to 0.0288829. I1 value ಬಂತು, I1 ಬಂತು, I2 ಬಂತು. ಕ್ವೆಶ್ಚನ್ ಫಸ್ಟ್ ಕ್ವೆಶ್ಚನ್ ಆನ್ಸರ್ ಆಯ್ತು. ನೆಕ್ಸ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಯಾವುದು ಹೇಳಿದರೆ ಈ 10 ಓಮ್ ಹೇಳಿದ್ದಾರೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಇಲ್ಲಿ ಅಕ್ರಾಸ್ 10 ಓಮ್ ಸರ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ ಫೈಂಡ್ ಔಟ್ ಮಾಡಿ ಇಲ್ಲಿ ಬರೀತೀನಿ ನೋಡಿ. ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಇದೆಯಾ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ ಅಂದ್ರೆ ನೋಡಿ V10 ಅಂತ ಅಂತೀವಿ. ಅಕಾರ್ಡಿಂಗ್ ಟು ಓಮ್ಸ್ ಲಾ V10 ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ ಅಂತ I into R ಓಮ್ಸ್ ಲಾ ಬರ್ತೀನಿ. ಈಗ V10 that will be equal to what is the meaning of I? I is the sum of individual of two currents. I1 plus I2 into what is the value for R? Nothing but 10 ohm. 10 ohm. V10 that will be equal to what is the value of I1? I1 nothing but 0.02899 plus what is the value of I2? I2 nothing but 0.2479 into 10. V10 nothing but is equal to sum of two currents. Sum of two currents 0.02899 plus 0.2479. That will be equal to 0.27689 into 10. That will be equal to 2.7689. That's all. Find the current potential difference across 10 ohm resistance. Another different problem. Next problem, very important for examination. The resistance in cyclic order. Problem number 2. The resistance in cyclic order in Wheatstone network. In Wheatstone's network, Wheatstone network on 231 2 ohm 3 ohm 1 ohm and 2 ohm respectively the resistance of galvanometer of galvanometer is 10 ohm. EMF of the cell is cell is 1.2 volt and its internal resistance is negligible. Internal resistance is negligible. What is current flow through galvanometer?
ಫೈಂಡ್ ಅಂತ ಫೈಂಡ್ current flows through the galvanometer. ನೋಡಿ question very important problem in CET as well as theory examination. ನೋಡಿ ಈ ಕಡೆ ಇಲ್ಲಿ ವೀಟ್ಸ್ಟೋನ್ ನೆಟ್ವರ್ಕ್ ಬರ್ಬಿಡಿ ಫಸ್ಟ್ ಏನಿದೆ ವೀಟ್ಸ್ಟೋನ್ ನೆಟ್ವರ್ಕ್ ಬರ್ಬಿಡಿ ಆಮೇಲೆ ನಾವು ಅರೇಂಜ್ ಮಾಡೋಣ ಈ ರೀತಿ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇರತಕ್ಕಂತ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಈ ಡಯಾಗ್ರಾಮ್ 2 ಮಾರ್ಕ್ಸ್ ಎಕ್ಸಾಮ್ ಕೇಳಿದ್ರೆ ಪರ್ಯಂತ ತಿಳ್ಕೊಂಡಿರಬೇಕು ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಡಯಾಗ್ರಾಮ್ ಈ ರೀತಿ ಇದನ್ನ ABCD ಕಂಡಿ A B C D. A battery is connected between the terminal A and C. A galvanometer is connected between terminal B and D. ಇಲ್ಲಿ EMF ಕೊಟ್ಟಿದೆ EMF ಎಷ್ಟು ಕೊಟ್ಟಿದ್ದಾರೆ 1.2 ವೋಲ್ಟ್ ನೀವು ನೆನಪು ಮಾಡ್ಕೊಂತ ಬನ್ನಿ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ನೆಗ್ಲೆಕ್ಟ್ ಮಾಡಿ 0 ತಗೊಳ್ಳಿ ಅಂತ EMF 1.2 ವೋಲ್ಟ್ ಕರೆಂಟ್ ಫ್ಲೋ ಆಗುತ್ತಿದೆ I ನೆಕ್ಸ್ಟ್ 4 ರೆಸಿಸ್ಟೆನ್ಸ್ ಸೈಕ್ಲಿಕ್ ಆರ್ಡರ್ ಅಂದ್ರೆ P Q R S ಇಂತ ಬೇಕು P Q R S ಅಂದ್ರೆ 2 ಓಮ್ 3 ಓಮ್ 1 ಓಮ್ ನೋಡಿ ಬರ್ಕೋಬೇಕು ಇಲ್ಲಿ ಬಂದ್ರೆ ಹೋಯ್ ಪ್ರಾಬ್ಲಮ್ ಈಗ ಹೋಗಿ ಇಲ್ಲಿ ಬರಬೇಕು P Q R S ಅಂತ ಹೇಳಿದ್ವಿ P Q R S ಇಲ್ಲಿ ಬರಬೇಕು ಲಾಸ್ಟ್ ಒನ್ 2 ಇಲ್ಲಿ I1 ಕರೆಂಟ್ ಶುರು ಆಗುತ್ತೆ I2 ಆಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇರತಕ್ಕಂತ ಕರೆಂಟ್ ನಿಮಗೆ ಗೊತ್ತು ಇಲ್ಲಿ ಇರತಕ್ಕಂತ ಕರೆಂಟ್ ನೀವು ನೇಮಿಂಗ್ ಮಾಡ್ಕೋಬೇಕಾದ್ರೆ ವೀಟ್ಸ್ಟೋನ್ ನೆಟ್ವರ್ಕ್ ಅಲ್ಲಿ ಇದನ್ನ IG ಅಂತೀವಿ ಇಲ್ಲಿ I1 IG ಆಗುತ್ತೆ ಪ್ರೀವಿಯಸ್ ಕ್ಲಿಪ್ ಅಲ್ಲಿ ನೋಡಿ ಇಲ್ಲಿ ನೋಡ್ ಅಂತ ಹೇಳ್ತೀವಿ ಇದನ್ನ ನೋಡಿಗೆ ಎಂಟರಿಂಗ್ ಕರೆಂಟ್ ಇದು ಪಾಸಿಟಿವ್ ಸೈಡ್ ಇದು ಲೀವಿಂಗ್ ಕರೆಂಟ್ ನೆಗೆಟಿವ್ ಸೈಡ್ ಇಲ್ಲಿ ಇದು ಎಂಟರಿಂಗ್ ಕರೆಂಟ್ ಇಲ್ಲಿ ಈ ಡೈರೆಕ್ಷನ್ ಕರೆಂಟ್ ಹೋಗುತ್ತೆ ಅದಕ್ಕೋಸ್ಕರ ಇದನ್ನ I2 IG ಅಂತ ಕನ್ಸಿಡರ್ ಮಾಡ್ತೀವಿ I2 IG ನೆಕ್ಸ್ಟ್ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 10 ಓಮ್ ಇಷ್ಟು ಈ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇರತಕ್ಕಂತ ಒಂದು ಐಡಿಯಾ ನೋಡಿ ಈಗ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ 3 ಮೆಶಸ್ ಬರ್ತವೆ ಎಷ್ಟು ಮೆಶ್ 3 ಮೆಶಸ್ ಯಾವ್ಯಾವು A B D A ಕರೆಕ್ಟ್ ಆಗಿ ನೋಡಬೇಕು A B D A B C D B and A D C E A ಇದು ಒಂದು ಮೆಶ್ ನೋಡಿ A D C E A ಮೂರು ಮೆಶ್ ಬರ್ತವೆ ಸಿಂಪಲ್ ಆಗಿ ಮೂರು ಮೆಶ್ ನೀವು KVL ಅಪ್ಲೈ ಮಾಡಿ ಸಾಲ್ವ್ ಮಾಡಿ IG ವ್ಯಾಲ್ಯೂ ಬರುತ್ತೆ ಅವರು ಕರೆಂಟ್ ಫ್ಲೋ ಥ್ರೂ ದ ಗ್ಯಾಲವನೋಮೀಟರ್ ಕ್ವೆಶ್ಚನ್ ಮಾರ್ಕ್ ಇದನ್ನ ಕೇಳಿದ್ದಾರೆ ಕ್ವೆಶ್ಚನ್ ಮಾರ್ಕ್ ಈಗ ಫಸ್ಟ್ ಒಂದೇ ಮೆಶ್ ಅಪ್ಲೈ ಮಾಡ್ತಾ ಬರೋಣ ಅಬ್ಸರ್ವ್ ಮಾಡಿ ಕರೆಂಟ್ ಫ್ಲೋ ಥ್ರೂ ದ ಗ್ಯಾಲವನೋಮೀಟರ್ ಕೇಳಿದ್ದಾರೆ ನೀಟಾಗಿ ಮಾಡ್ತಾ ಹೋಗ್ತೀನಿ ಈ ಕಡೆ ನೋಡ್ಬೇಕು ಈ ಕಡೆ ನೀವು ಅಬ್ಸರ್ವ್ ಮಾಡಿ ಇದನ್ನ ಫಸ್ಟ್ apply KVL to the mesh ಇದು AB DA AB DA AB DA AB DA ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಚೂಸ್ clockwise direction ಇಲ್ಲಿ I1 ಈ ಕರೆಂಟ್ ಸಿಮಿಲರ್ ಡೈರೆಕ್ಷನ್ ನೋಡಿ ಇದು ಸಿಮಿಲರ್ ಡೈರೆಕ್ಷನ್ ಇದು ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಏನಾಗುತ್ತೆ 2I1 ನೆಕ್ಸ್ಟ್ ಇಲ್ಲಿ ಬರ್ತೀನಿ ಇದು ಸಿಮಿಲರ್ ಇದು ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಏನಾಗುತ್ತೆ ಪ್ಲಸ್ 10IG ನೆಕ್ಸ್ಟ್ ಇಲ್ಲಿ ಬರ್ತೀನಿ I2 ಇದು ಆಪೋಸಿಟ್ ಡೈರೆಕ್ಷನ್ ಇದಕ್ಕೆ ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ 1 ಓಮ್ ಹಾಗಾಗಿ ಮೇಲೆ ಇದು -1I2 -1I2
ಬ್ಯಾಟರಿ ಕನೆಕ್ಷನ್ಸ್ ಇಲ್ಲ EMF equal to 0. That will be called 0. It is called equation number 1. That's all. ನೋಡಿ ಇದೊಂದು ಈಕ್ವೇಶನ್. ಇಲ್ಲಿ ಈಕ್ವೇಶನ್ ಅನ್ನು ಏನಾದರೂ ಕರೆಕ್ಟ್ ಆಗಿ ಅರೈಂಜ್ ಮಾಡ್ಕೊಂಡಿಲ್ಲ ಪ್ಲಸ್ ಓ ಮೈನಸ್ ಅಂದ್ರೆ ಹೋಯ್ತು ಪ್ರಾಬ್ಲಮ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ಇದಕ್ಕೆ KVL ಅಪ್ಲೈ ಮಾಡಕ್ಕೆ ಡೈರೆಕ್ಷನ್ ಚೂಸ್ ಮಾಡ್ತೀನಿ ಈ ರೀತಿ. ಫಸ್ಟ್ ಅಪ್ಲೈ KVL to the mesh BCDB. ಫಸ್ಟ್ ಇಲ್ಲಿಗೆ ಬರ್ತೀನಿ. ಈ ಡೈರೆಕ್ಷನ್ ಸಿಮಿಲರ್ ನೋಡಿ, ಸಿಮಿಲರ್ ಆಗಿರೋದ್ರಿಂದ ಪಾಸಿಟಿವ್ ಸೈನ್ ಏನಾಗುತ್ತೆ 3 into I1 minus Ig, 3 into I1 minus Ig. ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಇಲ್ಲಿಗೆ ಬರ್ತೀನಿ. ಈ ಡೈರೆಕ್ಷನ್ ಆಪೋಸಿಟ್, ಈಗ ನೆಗೆಟಿವ್ ಆಗುತ್ತಿರೋ minus 2 I2 plus Ig ಆಯ್ತು. ಈಗ ನೆಕ್ಸ್ಟ್ ಈ ಡೈರೆಕ್ಷನ್ ಬರ್ತೀನಿ, ನೆಗೆಟಿವ್ ಸೈನ್. ಈಗ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು -10Ig ಅಲ್ಲಿ ಯಾವುದೇ ರೀತಿ ಬ್ಯಾಟರಿ ಇಲ್ಲ, ಅದಕ್ಕೋಸ್ಕರ EMF is considered as 0. ಈಗ ಸಾಲ್ವ್ ಮಾಡ್ಕೊಂತ ಬನ್ನಿ ಈ ಫಾರ್ಮ್ ಗೆ 3I1 minus 3Ig minus 2I2 minus 2Ig minus 10Ig, that will be equal to 0. ಈಗ ಫಸ್ಟ್ ಅರೇಂಜ್ ಮಾಡ್ತಾ ಬನ್ನಿ. 3I1 minus 3Ig minus 2Ig minus 18Ig minus 15Ig minus 2I2 is equal to 0. It is called equation number 2. ಎರಡು equation ಆಯ್ತು. ಇನ್ನೊಂದು ಎಷ್ಟು ABCEA ಬರ್ರಿ. apply KVL to the mesh ABCEA ನೋಡಿ. ಇಲ್ಲಿ ಡೈರೆಕ್ಷನ್ ತಗೊಳ್ಳಿ, ಕ್ಲಾಕ್ವೈಸ್ ಡೈರೆಕ್ಷನ್ ರೀತಿ ಕನ್ಸಿಡರ್ ಮಾಡಿ. ಇಲ್ಲಿ ಬರ್ತೀನಿ. ಈ ಡೈರೆಕ್ಷನ್ ಸಿಮಿಲರ್ I1 ನೆಕ್ಸ್ಟ್ ಹಿಂಗ ಹೋಗುತ್ತೆ. ಈ ಡೈರೆಕ್ಷನ್ ನೋಡಿ ಹಿಂಗ ಹೋಗಿ ನೋಡಿ, ಇಲ್ಲಿರ್ತಕ್ಕಂಥ ಡೈರೆಕ್ಷನ್ ಹಿಂಗ ಹೋಗಿ ಹಿಂಗ್ ಬಂದ್ರು ಒಂದೇ, ಹಿಂಗ್ ಹೋದ್ರು ಒಂದೇ. ಯಾಕಂದ್ರೆ ಇವೆರಡು ಒಂದೇ ಡೈರೆಕ್ಷನ್ ನೋಡಿ. ಈ ಡೈರೆಕ್ಷನ್ ಸಿಮಿಲರ್, ಆಪೋಸಿಟ್ ಅಂತ ಹೋಗ್ತೀರಾ. ಸಿಮಿಲರ್ ಆಗಿರೋದ್ರಿಂದ 2 into I2 plus Ig. ನೆಕ್ಸ್ಟ್ ಹಿಂಗ್ ಬರ್ತೀನಿ. ಈಗ ಇಲ್ಲಿರ್ತಕ್ಕಂಥಕ್ಕೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಯಾವುದು ಇಂಟರ್ನಲ್ ರೆಸಿಸ್ಟೆನ್ಸ್ ನೋಡಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಕನ್ಸಿಡರ್ಡ್ as 0, ನೆಗ್ಲಿಜಿಬಲ್ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಕರೆಂಟ್ ಇಲ್ಲಿರ್ತಕ್ಕಂಥ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಪ್ರಾಡಕ್ಟ್ ಮಾಡಿದ್ರೆ 0 ಬರುತ್ತೆ. ನೆಗ್ಲೆಕ್ಟ್ ಮಾಡಿ, that will be equal to ಗೊತ್ತಾಯ್ತು ಅನ್ಸುತ್ತೆ. ಈ ಕರೆಂಟ್ ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಕನ್ಸಿಡರಬಲ್ ಮಾಡಬೇಡಿ ಅಂತ ಹೇಳಿದ್ರೆ, ಹಾಗಾಗಿ ನೆಗ್ಲೆಕ್ಟ್ ಆಗುತ್ತೆ. 0 into I0. ಈಗ EMF ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ನೋಡಿ, ನಾವು ತಗೊಂಡಿರ್ತಕ್ಕಂಥ ಒಂದು ಬ್ಲಾಕ್ ವೈಸ್ ಡೈರೆಕ್ಷನ್ ಹಿಂಗ್ ಬರುತ್ತೆ. ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆ ಬಂದು ಹೋಗಿ ಹಿಂಗ್ ಬರುತ್ತೆ. ನೆಗೆಟಿವ್ ನೋಡಿ, ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ಹಿಂಗೆ ಸ್ವಲ್ಪ ಹಿಂಗ್ ಸುತ್ತುತ್ತೆ. ಈ ರೀತಿ ಸುತ್ತೋದ್ರಿಂದ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಬರ್ತಾ ಇದೆ ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್. ಹಾಗಾಗಿ EMF is considered as positive sign, that will be equal to 1.2 volt. ಗೊತ್ತಾಯ್ತು ಅನ್ಸುತ್ತೆ ನೋಡಿ. ಈ ರೀತಿ ಹಿಂಗ್ ಬರುತ್ತೆ, ಹಿಂಗ್ ಬಂದಾಗ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಬರುತ್ತೆ. ನೆಗೆಟಿವ್ ಇಂದ ಪಾಸಿಟಿವ್ ಬಂದ್ರೆ EMF is considered as positive sign. ಈಗ ಅರೇಂಜ್ ಮಾಡಿದ್ರೆ I1 plus 2I2 plus ಸಾರಿ, ಇಲ್ಲಿ I1 ಅಲ್ಲ, ಇದು I2 ನೋಡಿ. ಇದು I2 ಸಾರಿ, I2 2Ig, that will be equal to 1.2. ಈಗ ಫಸ್ಟ್ 2I2 1I2 3I2
3i2 plus 2ig is equal to 1.2. It is called equation number 3. ನೋಡಿ ಇಲ್ಲಿ equation 1 ಬಂತು, equation 2 ಬಂತು, equation 3 ಬಂತು. ನೋಡಿ ಈ ಥರ್ಡ್ ಈಕ್ವೇಶನ್ ಅಲ್ಲಿ I1 ಟರ್ಮ್ ಇಲ್ಲ, I1 ಟರ್ಮ್ ಇಲ್ಲ ನಾವು ತಿಳಿದಿರಲೇ. ಈ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನಲ್ಲಿ I1 ಟರ್ಮ್ ಇದೆ. ಹಂಗಿದ್ಮೇಲೆ ಈ ಫ್ರಮ್ ಈಕ್ವೇಶನ್ 1 ಮತ್ತೆ 2 ನ ಯೂಸ್ ಮಾಡ್ಕೊಂಡು I1 ಟರ್ಮ್ ನ ಎಲಿಮಿನೇಟ್ ಮಾಡಿ ಒಂದು ಈಕ್ವೇಶನ್ ಬರುತ್ತೆ ನಿಮಗೆ. ಫಸ್ಟ್ ಈಗ ಸ್ಟೆಪ್ ಏನಂದ್ರೆ ಇಲ್ಲಿ ಯಾವ ಟರ್ಮ್ ಇರಲ್ವೋ ಆ ಟರ್ಮ್ ನ ಈ ಎರಡು ಈಕ್ವೇಶನ್ ನ ತಗೊಂಡು ಎಲಿಮಿನೇಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಈಕ್ವೇಶನ್ ಡಿರೈವ್ ಮಾಡ್ಕೊಳ್ಳಿ. ಈಗ ನೋಡಿ ಇದೆ ಫ್ರಮ್ ಈಕ್ವೇಶನ್ lengthy problem so from equation 1 and 2 solve ಮಾಡ್ತೀನಿ. 2i1 plus 10ig minus i2 is equal to 0. Equation 2 3i1 minus 15ig minus 2i2 is equal to 0. ನೋಡಿ ಏನಕ್ಕೆ ಈ ಈಕ್ವೇಶನ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಈಗ ಈ ಥರ್ಡ್ ಈಕ್ವೇಶನ್ ಅಲ್ಲಿ I1 ಟರ್ಮ್ ಇಲ್ಲ, I1 ಟರ್ಮ್ ಇಲ್ಲ ಅಂದ್ರೆ ಒಂದು ಈಕ್ವೇಶನ್ ಸಾಲ್ವ್ ಆಗಿರುತ್ತಿದ್ದು. ಈಗ ಇವೆರಡರಿಂದ ಒಂದು ಈಕ್ವೇಶನ್ ತಗೊಂಡು ಇವೆರಡು ಸಾಲ್ವ್ ಮಾಡೋ ಒಂದು ಈಕ್ವೇಶನ್ ಬರುತ್ತೆ. ಆ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಅಗೇನ್ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿ I2 ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ Ig ವ್ಯಾಲ್ಯೂ. ಈಗ ನೋಡಿ ಈಗ I1 ಎಲಿಮಿನೇಟ್ ಮಾಡಬೇಕು, ಅದಕ್ಕೋಸ್ಕರ it is multiplied by 3, it is multiplied by 2. 2 into 3 6i1 plus 30ig minus 3i2 is equal to 0. 3 into 2 6i1 minus 15 into 2 है 30 ig 30 ig minus 2 into 2 minus 4i2 is equal to 0. ಇಲ್ಲಿ I1 ಕ್ಯಾನ್ಸಲ್ ಮಾಡಬೇಕು, ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿರ ಯಾಕಂದ್ರೆ our aim is to find the value of Ig in this problem. ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಟರ್ಮ್ ನ ಅಂದ್ರೆ ಸೈನ್ ಚೇಂಜ್ ಮಾಡಿ, ಪ್ಲಸ್ ಇರೋದು ಮೈನಸ್ ಆಯ್ತು, ಮೈನಸ್ ಇರೋದು ಪ್ಲಸ್, ಮೈನಸ್ ಇರೋದು ಪ್ಲಸ್, ಈಗ ಕ್ಯಾನ್ಸಲ್. ಇಲ್ಲಿ 60Ig ಪ್ಲಸ್ ಎರಡು ಆಡ್ ಮಾಡಬೇಕು ನೋಡಿ, ಪ್ಲಸ್ ಇದೆ ಇದು ಮೈನಸ್, ಪ್ಲಸ್ I2 is equal to 0. ಈಗ ಇದನ್ನ I2 plus 60Ig is equal to is equal to 0 ಬರಲ್ಲ, ನೆಕ್ಸ್ಟ್ 0 ಆಗಿದೆ 0. it is called equation number 4. ಇಲ್ಲಿ ಏನು ಇದೆ ಓಕೆ ಈಕ್ವೇಷನ್ 4 ಮಂದಿ ಗೊತ್ತಾಯ್ತು ಅನ್ಸುತ್ತೆ. ಏನಕ್ಕೆ ಈಕ್ವೇಷನ್ 4 ಮಾಡ್ಕೋಬೇಕು ಅಂದ್ರೆ ಒಂದೇ ಉದ್ದೇಶ, ಇಲ್ಲಿ ಈ ಈಕ್ವೇಷನ್ I1 ಇದಲ್ಲ, ಅವರ ಏಮ್ ಏನು Ig ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಅದಕ್ಕೋಸ್ಕರ ಈ ಎರಡು ಈಕ್ವೇಷನ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು I1 ಎಲಿಮಿನೇಟ್ ಮಾಡ್ಕೊಳ್ಳಿ, ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ ಬರುತ್ತೆ. ಆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಈ ಸ್ಟ್ಯಾಂಡರ್ಡ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರೆ ಈಜಿ ಬರುತ್ತೆ. ಈಗ ಫ್ರಮ್ ಈಕ್ವೇಷನ್ 3 and 4 ತಗೊಂತೀನಿ. ಫ್ರಮ್ ಈಕ್ವೇಷನ್ ನೋಡಿ ಕ್ಲೀನ್ ಆಗಿ ಪಾರ್ಟ್ ಮಾಡ್ಕೊತಾ ಬನ್ನಿ. ಫ್ರಮ್ ಈಕ್ವೇಷನ್ 3 and 4 ಫ್ರಮ್ ಈಕ್ವೇಷನ್ 3 and 4 ಸಾಲ್ವ್ ಮಾಡ್ತೀನಿ. 3 ಏನು ಹೇಳುತ್ತೆ 3i2 plus 2ig 3i2 plus 2ig is equal to 1.2 is equal to 1.2. equation 4 ಹೇಳುತ್ತೆ I2 plus 60ig is equal to 0. ನೋಡಿ ಈಗ ನಮಗೆ ಬೇಕಾಗಿರೋದು Ig ಇಟ್ಕೊಂಡು I2 ಎಲಿಮಿನೇಟ್ ಮಾಡಿ. it is multiplied by 1, it is multiplied by 3, ಏನಾಗುತ್ತೆ 1 into 3 3i2 plus 1 into 2ig plus 2ig is equal to 1.2 ಆಯ್ತು. ನೆಕ್ಸ್ಟ್ I2 into 3 3i2 plus 3 into 60 180 Ig
is equal to 0. ಈಗ ನಮಗೆ ಇದು ಎಲಿಮಿನೇಟ್ ಆಗಬೇಕು ಅಂದ್ರೆ ಸೈನ್ ಚೇಂಜ್ ಮಾಡಿ. ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್. ಈಗ ಕ್ಯಾನ್ಸಲ್. ಇಲ್ಲಿ ಮೈನಸ್ ನೋಡಿ 2 ಇಂಚ್ ನಲ್ಲಿ 180 ಹೋದ್ರೆ ಮೈನಸ್ 178 Ig ಬರುತ್ತೆ. is equal to 1.2 Ig ಬೇಕಾಗಿರೋದು. Ig is equal to ನೆಗೆಟಿವ್ ಸೈನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಅದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗಲ್ಲ. 1.2 ಡಿವೈಡೆಡ್ ಬೈ 178 ಬರುತ್ತೆ. Ig is equal to ಮೈನಸ್ ನೋಡಿ ಏನಾಗುತ್ತೆ 1.2 divided by 178. 1.2 divided by 178 ಅಂದ್ರೆ 0.0067 ಆಂಪಿಯರ್. ನೋಡಿ ಇಷ್ಟು ಈ ಪ್ರಾಬ್ಲಮ್ ಆಗಿದೆ. ನಾವು ಅದನ್ನ ಇಟ್ಕೋಬೇಕು. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬಿಡ್ತಾರೆ ಫೈಂಡ್ ಕರೆಂಟ್ ಸೋರ್ಸ್ ದ ಗ್ಯಾಲ್ವಾನೋಮೀಟರ್ ಯೂಸಿಂಗ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು. ಇದೊಂದು ರೆಫರೆನ್ಸ್ ಪ್ರಾಬ್ಲಮ್ ಅಂದ್ಕೊಳ್ಳಿ. ಈಗ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ಮನೇಲಿ ಇದನ್ನ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಪ್ರಾಬ್ಲಮ್ ಇದರಲ್ಲೇ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಅನದರ್ ಒಂದು ಹೋಮ್ವರ್ಕ್ ಇದು ಮಾಡಬೇಕು. ಇದು ರೆಫರೆನ್ಸ್ ಪ್ರಾಬ್ಲಮ್. ಈ ರೆಫರೆನ್ಸ್ ಪ್ರಾಬ್ಲಮ್ ಇಟ್ಕೊಂಡು ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ ನಾನು, ಅದನ್ನ ಸಾಲ್ವ್ ಮಾಡಿ. Find really find directly diagonal ಕೊಡ್ತೀನಿ. Find the current flows through below circuit diagram. Below circuit diagram. ಈಗ ವೀಟ್ಸ್ ನ ಬಿಡಿಸ್ಕೊಡ್ತೀನಿ ನಾನು. ಇದನ್ನ ಪ್ರತಿಯೊಬ್ಬರು ಸಾಲ್ವ್ ಮಾಡಬೇಕು, ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಬರಲ್ಲ. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಸತಿ ಕೇಳ್ಬಿಟ್ಟಿದ್ದಾರೆ ಪ್ರಾಬ್ಲಮ್ಸ್ಗಳು. ಪ್ರಾಬ್ಲಮ್ಸ್ ಇದರಲ್ಲಿ 100% ಕ್ಲಿಕ್ ಆಗಬೇಕು. ನ್ಯೂಮೆರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಔಟ್ ಆಫ್ 5 1 ಪ್ರಾಬ್ಲಮ್ ಕಮಿಂಗ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ನೋಡಿ ಈ ತರ ವೀಟ್ಸ್ ಕಾನ್ಫಿಡೆನ್ಸ್ ಕೊಡಲ್ಲ ಎಕ್ಸಾಮ್ ಅಲ್ಲಿ. ಅಂದ್ರೆ ರೆಫರೆನ್ಸ್ ಪ್ರಾಬ್ಲಮ್ ಆಗಿರೋದ್ರೆ ಹೋಮ್ವರ್ಕ್ ಆಗಿರೋದ್ರೆ ಕೊಡ್ತಾ ಇದ್ದೀನಿ. ಈ ರೀತಿ ಇಲ್ಲಿ EMF is equal to 2.2 ವೋಲ್ಟ್ ತಗೊಳ್ಳಿ. ಇಂಟರ್ನೆಸ್ನೆಸ್ ನೆಗ್ಲಿಜಿಬಲ್ ಅಂತೀನಿ, ದಟ್ ವಿಲ್ ಬಿ equal to 0. ನೆಗ್ಲಿಜಿಬಲ್ ಅಂತೀನಿ. ಇಲ್ಲಿ 4 ಓಮ್. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 6 ಓಮ್ ಅಂದ್ಕೊಳ್ಳಿ. ಇದು 2 ಓಮ್, ಇದು ಅಗೈನ್ 4. ನೆಕ್ಸ್ಟ್ ಗ್ಯಾಲ್ವಾನೋಮೀಟರ್ ಇರ್ತಕ್ಕಂಥದ್ದು. ಗ್ಯಾಲ್ವಾನೋಮೀಟರ್ 10 ಓಮ್. Ig how to find out ಮಾಡೋ ಕ್ವೆಶ್ಚನ್ ಮಾರ್ಕ್ ಅಂತೀನಿ. ಇದನ್ನ A B C D. ಇಲ್ಲಿ ಕರೆಂಟ್ ಡೈರೆಕ್ಷನ್ I1 ಅಂತೀನಿ. ಇಟ್ ಇಸ್ ಕಾಲ್ಡ್ I2. ಇಟ್ ಇಸ್ ಕಾಲ್ಡ್ I2 plus Ig. ಇಲ್ಲಿ I1 minus Ig. ನೆಕ್ಸ್ಟ್ ಇಲ್ಲಿ ಕರೆಂಟ್ ಡೈರೆಕ್ಷನ್ I. ಇದು ಪ್ಲಗ್ ಕೀ K. ಇಲ್ಲಿ ಫೈಂಡ್ ಕರೆಂಟ್ ಫ್ಲೋಸ್ ಥ್ರೂ ಗ್ಯಾಲ್ವಾನೋಮೀಟರ್ ಅಂತ ಸರಿ. ಫೈಂಡ್ ಕರೆಂಟ್ ಫ್ಲೋಸ್ ಥ್ರೂ ಗ್ಯಾಲ್ವಾನೋಮೀಟರ್. ಫೈಂಡ್ ಕರೆಂಟ್ ಫ್ಲೋಸ್ ಥ್ರೂ ಗ್ಯಾಲ್ವಾನೋಮೀಟರ್. ನೋಡಿ ಈ ಸರ್ಕ್ಯೂಟ್ ಸೇಮ್ ಇದು ಸೆಂಟೆನ್ಸ್ ಅಲ್ಲಿ ಕೊಡ್ತಾರೆ.
ಸೆಂಟೆನ್ಸ್ ಅಲ್ಲಿ ಕೂಡ ಹೆಂಗ್ ಕೊಡ್ತಾರೆ ಅಂದ್ರೆ ಫಾರ್ ರೆಸಿಸ್ಟೆನ್ಸ್ 4 ohm 6 ohm 4 ohm 2 ohm are arranged in cyclic order in Wheatstone electrical network ಅಂತ ಹೇಳ್ತಾರೆ. ಸೈಕ್ಲಿಕ್ ಆರ್ಡರ್ ಅಂತಿದ್ದಂಗೆ P Q R S ಹಿಂಗ್ ಬರ್ಕೊಬೇಕು. ರೆಫರೆನ್ಸ್ ಪ್ರಾಬ್ಲಮ್ ಏನೇ. ಈಗ ನೀವೇನ್ ಮಾಡಬೇಕು, ಫಸ್ಟ್ ಅಪ್ಲೈ KVL A B C A B D A ಅಪ್ಲೈ ಮಾಡ್ತೀವಿ, ಒಂದು ಈಕ್ವೇಷನ್ ಬರುತ್ತೆ. ನೆಕ್ಸ್ಟ್ ಅಪ್ಲೈ KVL B C D B ಒಂದು ಈಕ್ವೇಷನ್ ಬರುತ್ತೆ. ಅದನ್ನ ಈಕ್ವೇಷನ್ ಫಸ್ಟ್ ಈಕ್ವೇಷನ್ 1 ಇದು 2. ನೆಕ್ಸ್ಟ್ ಅಗೈನ್ ಅಪ್ಲೈ KVL ಟು ದ ಮೆಶ್ A B C E A ಇದಕ್ಕೊಂದು ಈಕ್ವೇಷನ್ ಬರುತ್ತೆ. ಮೂರು ಈಕ್ವೇಷನ್ ಆಯ್ತು. ರೆಫರೆನ್ಸ್ ಪ್ರಾಬ್ಲಮ್ ಆಯ್ತು. ರೆಫರೆನ್ಸ್ ಪ್ರಾಬ್ಲಮ್ ಇದೆ, ಏನು ಮ್ಯಾಗ್ನಿಟ್ಯೂಡ್ ಮಾತ್ರ ಚೇಂಜ್ ಆಗುತ್ತೆ. ಈಗ ಈ ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡು I1 ಎಲಿಮಿನೇಟ್ ಮಾಡಬೇಕು. ಇದರಲ್ಲೊಂದು ಈಕ್ವೇಷನ್ ಬರುತ್ತೆ, ಇದರಲ್ಲೊಂದು ಈಕ್ವೇಷನ್ ಬರುತ್ತೆ. I1 ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟ್ ಅದನ್ನ ಬಂದಂತ ಸ್ಟ್ಯಾಂಡರ್ಡ್ ಈಕ್ವೇಷನ್ 4 ಅನ್ಕೊಳ್ಳಿ. ಈಕ್ವೇಷನ್ 4 ಅಲ್ಲಿ I1 ಇರಲ್ಲ, ಈ ಈಕ್ವೇಷನ್ ಅಲ್ಲೂ I1 ಇರಲ್ಲ 3 ನಲ್ಲೂ. ನೆಕ್ಸ್ಟ್ ನೀವು ಲಾಸ್ಟ್ ಗೆ ಈಕ್ವೇಷನ್ 3 and 4 ಅಲ್ಲಿ you eliminate I2, you will get current source the galvanometer. ಇಷ್ಟು ಈ ವಿಡಿಯೋದಲ್ಲಿ ಇರತಕ್ಕಂತ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಅನದರ್ ಟೈಪ್ ಆಫ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ದಟ್ಸ್ ಆಲ್.